ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತಿಸಿದ್ದೇವೆ. ಮಾನವೀಯತೆಗೆ ಮಿಡಿಯುವ ಹೃದಯವೇ ಶ್ರೇಷ್ಠ ಹೃದಯ ಅಂತ ಹೇಳ್ತಾರೆ. ಭಗವಂತ ನಿನಗಿಂತ ದೇಹವನ್ನು ಊರೂರು ಅಲಿಯಲಿಕ್ಕೆ ಅಲ್ಲ ತಿಳಿ ನೀನು, ದೀನದಲಿತರ ಕಣ್ಣ ನೀನು ಅರಸು, ನಿನ್ನ ಬಾಳನ್ನು ಸವೆಸುವುದು ದಿನಕರ್ ದೇಸಾಯಿ ಹೇಳಿದಾಗೆ ಜೀವನದುದ್ದಕ್ಕೂ ಸಹ ಸೇವೆಯಲ್ಲೇ ಸಂತಸ ಕಾಣ್ತಾ ಇರುವಂತಹ ಶ್ರೇಷ್ಠ ಆಸ್ಪತ್ರೆ ಸೆಂಟಿಸ್ ಆಸ್ಪತ್ರೆ ಅಂತ ಹೇಳ್ತೇನೆ. ಅದರಲ್ಲೂ ಸಹ ಸೆಂಟಿಸ್ ಆಸ್ಪತ್ರೆಯ ಪ್ರತಿಯೊಂದು ಸಿಬ್ಬಂದಿ ವರ್ಗ ಸಹ ಅಂತ ಒಂದು ಮಿಡಿತದಲ್ಲಿ ಒಂದು ಜನರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅದರಲ್ಲೂ ಸಹ ಹಿರಿತನ ಹೊತ್ತವರು ಬಹಳ ಬಂದಿದ್ದಾರೆ. ಹೆರಿಕ್ ಸರ್ ಅವರಲ್ಲಿ, ಅಂತೋನಿ ಸರ್ ಅವರಲ್ಲಿ, ಸರ್ವರು ಸಹ ಒಂದು ಆಸ್ಪತ್ರೆಯಲ್ಲಿ ಮುಕುಟಪ್ರಾಯರಾಗಿ ಒಂದು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅಂಥದಲ್ಲಿ ನಮ್ಮ ಸಿಸ್ಟರ್ ಫಿಲಿಪಾ ಮೇಡಮು ಸಹ, ಸಿಸ್ಟರ್ ಫಿಲಿಪಾ ಅವರು ಸಹ ಒಂದು ಮುಂಚೂಣಿಯಲ್ಲಿದ್ದ ಮಾತಿಗಾಗಿ ಈ ಒಂದು ಸರ್ ಎಲ್ಲರಿಗೆ ನಮಸ್ಕಾರಗಳು. ಅವರು ಮುಂದೆ ನಿಂತು ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಮೆದುಳಿನಲ್ಲಿ ಬದುಕುವವರು ಎಲ್ಲೆಲ್ಲಿ ತುಂಬಿದರು, ಹೃದಯದಲ್ಲಿ ಬದುಕುವವರು ವಿರಳವನ್ನು ಸರಳಗೂಡುವ ಮರಳು ಮನುಜ ಅಂತ ಹೇಳ್ತದೆ. ಜಗತ್ತಿನಲ್ಲಿ ಎಲ್ಲರೂ ಹೆಚ್ಚಾಗಿ ಮೆದುಳಲ್ಲೇ ಬದುಕ್ತಾರೆ, ಹಣದಲ್ಲೇ ಬದುಕ್ತಾರೆ. ಆದರೆ ಹೃದಯವಂತಿಕೆಯಿಂದ ಬದುಕುವವರು ತುಂಬಾ ವಿರಳ. ಅದರಲ್ಲಿ ಹೃದಯವಂತಿಕೆಯಿಂದ ಬದುಕ್ತಾ ಇರೋರು ಚಪ್ಪಾಳೆ ಮೂಲಕ ತಮ್ಮ ಅಭಿನಂದನೆ ಸಲ್ಲಿಸಬೇಕಾಗಿ ನಾನು ಕೋರ್ತೇನೆ. ನಮ್ಮ ದುಡ್ಡು ಖರ್ಚು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂಥವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಈ ಚಿಕಿತ್ಸೆ ಫ್ರೀಯಾಗಿ ತಲುಪಬೇಕು ಅಂತ. ಹಾಗಂತ ಹೇಳಿದರೆ ಎಲ್ರಿಗೂ ಅದು ಫ್ರೀ ಅಂತಲ್ಲ, ತಮಗೆ ಕಷ್ಟದಿಂದ ಬಂದದ್ದರಿಂದ ಅದು ಫ್ರೀ ಆದರೆ ಅದಕ್ಕೆ ಅವರು ಮಾಡಿದ ಕೆಲಸಕ್ಕೆ ಅವರಿಗೆ ಫಲ ಸಿಗ್ತದೆ. ಆ ರೀತಿಯಲ್ಲಿ ಅವರು ಕಳೆದ ಹಲವಾರು 50 ವರ್ಷಗಳ ಮೇಲಿಂದ ಇಂಥ ಶಿಬಿರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಕಳೆದ 10 ವರ್ಷಕ್ಕಿಂತಲೂ ಜಾಸ್ತಿಯಿಂದ ಪ್ರತಿ ವರ್ಷ ಬಂದು ಮಾಡ್ತಾ ಇದ್ದೇನೆ. ಈಗ ಮಾಡೋದು ಈಗ ನಮ್ಮ ಕಡೆಯಲ್ಲೆಲ್ಲ ಶಿಬಿರ ಮಾಡಿದರೆ ಶಿಬಿರಕ್ಕೆ 200 ಜನ ಬರ್ತಾರೆ, ಆದರೆ ಆಪರೇಷನಿಗೆ 2 ಜನ ಬರ್ತಾರೆ. ಇಲ್ಲಿ ಆಗಲ್ಲ, ಶಿಬಿರಕ್ಕೆ 150 ಜನ ಬಂದರೆ ಅದರಲ್ಲಿ ಒಂದು 50ರಿಂದ 60 ಜನರಿಗೆ ಆಪರೇಷನ್ ಮಾಡಬೇಕಾಗುತ್ತೆ. ನನಗೆ 2 ಕೈ ಇರೋದ್ರಿಂದ ನಾನು 30ರಿಂದ 35 ಒಳಗೆ ನಾನು ಮಾಡ್ತೀನಿ. ಯಾಕಂದರೆ ನಾನು ಮಾಡಿದರೂ ಸರಿಯಾಗಬೇಕು, ನನಗೆ ಸಾಕಾಗಿ ನನ್ನ ಕೈಯಿಂದ ಏನೋ ತಪ್ಪಾಗಬಾರ್ದು. ಆ ಉದ್ದೇಶಕ್ಕೋಸ್ಕರ ಒಂದು 30ರಿಂದ 35 ಜನರಿಗೆ ಅಂತ ನಾನು ಪ್ರತಿ ಸಲ ಹೇಳ್ತೇನೆ. ಆದರೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನೀವು ಜಾಸ್ತಿ ಮಾಡಬೇಕು ಅಂತ. ಆದ್ದರಿಂದ ಎಷ್ಟು ಜನರಿಗೆ ಬೇಕೇ ಬೇಕು ಆಗಿದ್ದಾಗ ಎಲ್ರಿಗೂ ಮಾಡಿದ್ದೇನೆ. ಸೊ ಈ ಶಿಬಿರಗಳು ಯಾಕೆ ಸಕ್ಸಸ್ಫುಲ್ ಆಗುತ್ತೆ ಅಂದರೆ ಅವರದ್ದು ಗ್ರೌಂಡ್ ವರ್ಕ್. ಅವರು ಎಲ್ಲರಿಗೂ ಈ ಥರ ಶಿಬಿರ ಇದೆ, ನೀವು ಬನ್ನಿ ಮಾಡಿಸ್ಕೊಳ್ಳಿ, ಈ ಥರ ಮಾಡಿಸ್ತಾ ಇದ್ದೇವೆ ನಾವು ವರ್ಷಗಟ್ಟಲೆ, ಇವ್ರಿಗೆ ಒಳ್ಳೆಯದಾಗಿದೆ, ಅವ್ರಿಗೆ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿಕೊಂಡು ಎಲ್ಲ ರೋಟರಿಯ ಸದಸ್ಯರು ಹಾಗೂ ಅವರ ಎಲ್ಲ ಯಾರು ಪ್ರಚಾರಕರಿದ್ದಾರೆ ಅವರು ಅಷ್ಟು ಚಂದವಾಗಿ ಅದನ್ನು ಹೇಳಿದ್ರಿಂದ ನೀವು ಬರ್ತೀರಿ. ಎರಡನೇದೇನಂದರೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಒಂದು ಸಂಸ್ಥೆ ಇದೆ, ಇಗ್ನೇಷಿಯಸ್ ಸಂಸ್ಥೆ. ಅವರು ನಿಮಗೆ ಅಷ್ಟು ಚಂದ ಆತಿಥ್ಯ ಕೊಡ್ತಾರೆ, ನಿಮಗೆ ರೂಮ್ ಕೊಡ್ತಾರೆ, ಬೆಡ್ ಕೊಡ್ತಾರೆ, ನಿಮ್ಮನ್ನು ನೋಡ್ಕೊಳ್ತಾರೆ. ಏನೋ ಒಂದು ಸಣ್ಣ ಒಂದು ಶಾಲೆಯಲ್ಲಿ ಕೂರಿಸಿ ಎಲ್ರಿಗೂ ಒಂದು ಫ್ಯಾನ್ ಇಲ್ಲದ ರೂಮ್ನಲ್ಲಿ ಕೂರಿಸಿ 50 ಜನ ಕೂರಿಸಿ ಆಪರೇಷನ್ ಮಾಡಲಿಕ್ಕೂ ಆಗುತ್ತೆ. ಆದರೆ ಇಂಥ ಸಂಸ್ಥೆ ಇರೋದ್ರಿಂದ ನಿಮಗೂ ಇಲ್ಲಿ ಬಂದು 2 ದಿವಸ ನೀವು ಆಸ್ಪತ್ರೆಯಲ್ಲಿ ಇದ್ದೀರಿ ಅನ್ನೋ ಭಾವನೆ ಇಲ್ಲದೆ ಒಂದು ಸುಲಭವಾಗಿ ಸರಳವಾಗಿ ಖುಷಿಯಲ್ಲಿ ನೀವು ಇದ್ದುಕೊಂಡು ಇದ್ದೀರಿ ಅಂತ ಹೇಳಿದರೆ ಅದರ ಶ್ರೇಯ ಸಾಗಬೇಕಾಗಿರೋದು ಸೈಂಟ್ ಇಗ್ನೇಷಿಯಸ್ ಸಂಸ್ಥೆ. ಸೊ ಈ 2 ಸಂಸ್ಥೆಗಳು ಅಷ್ಟು ಮುತುವರ್ಜಿಯಿಂದ ಕಾಳಜಿಯಿಂದ ನಿಮ್ಮ ಒಳ್ಳೆಯದಕ್ಕಾಗಿ ಮಾಡಿದ್ರಿಂದ ಇಂಥ ಶಿಬಿರಗಳು ಸಕ್ಸಸ್ಫುಲ್ ಆಗುತ್ತೆ. ಆದ್ದರಿಂದ ಇನ್ನು ಮುಂದೆ ದೇವರು ಇಂದವರಿಗೆ ಇಂಥ ಶಿಬಿರಗಳನ್ನು ಬರೀ ಕಣ್ಣಿಂದ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಶಿಬಿರ ಹಾಗೂ ಅದರ ಫಲವನ್ನು ಎಲ್ಲೋ ಯಾರಿಗೂ ನಿಜವಾಗ್ಲೂ ಅಂತ ಅಗತ್ಯ ಇದೆ ಅವರಿಗೆಲ್ಲ ಅದು ತಲುಪಲಿ ಅಂತ ಹೇಳ್ತಾ ಹಾಗೂ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಅವರು ನಾವು 30-50 ನೋಡುವಾಗ ನಮಗೆ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಇರುತ್ತೆ. ಆದರೆ ಅವ್ರು ಯಾವುದನ್ನು ನೆಗಡ್ತಾ ನಾವು ಹೇಳಿದ್ದನ್ನೆಲ್ಲ ಅಲ್ಲೇ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಕೆಲಸ ಸುಲಭ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ನಂದು ಒಂದು ಇಚ್ಛೆ ಇದೆ, ಹೌದಾ? ಓಕೆ, ಈಗ ಒಂದು ಜೋರಾದ ಚಪ್ಪಾಳೆ ಇದೆ, ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. 2 ಅಂತ ಹೇಳಿದರು. ಒಂದು ನಮ್ಮ ಆಪರೇಷನ್ ಅನ್ನು ಮಾಡಿದ್ದ ಡಾಕ್ಟರ್ ನರೇಂದ್ರ ಶೆಣೈ ಮತ್ತೆ ಅದಕ್ಕೆ ಸಹಕರಿಸಿದ
ನಿಮ್ಮೆಲ್ಲರಿಗೂ ಅಡ್ಮಿಟ್ ಮಾಡಿ 2-3 ದಿವಸ ನಿಮ್ಮ ಮನೆ ಥರನೇ ನೋಡ್ಕೊಂಡು ಆಗ್ತಾ ನಮ್ಮ ಸೈಂಟ್ ಇಗ್ನೇಷಿಯಸ್ ಹಾಸ್ಪಿಟಲ್, ಹಾಗೂ ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ಅವರು ತುಂಬ ಪಬ್ಲಿಸಿಟಿ ಮಾಡಿದ್ದಾರೆ. ಸೈಂಟ್ ಇಗ್ನೇಷಿಯಸ್ ಹಾಸ್ಪಿಟಲ್ ಅವರು ಪಬ್ಲಿಸಿಟಿ ಮಾಡಿದ್ದಾರೆ. ಎಲ್ಲ ಡಾಕ್ಟರ್ಸ್ ಪಬ್ಲಿಸಿಟಿ ಮಾಡಿದ್ದಾರೆ. ಇಲ್ಲಿದ್ದಂಥ ಎಲ್ಲ ಸಿಸ್ಟರ್ಸ್ ಪಬ್ಲಿಸಿಟಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ರೋಟರಿ ಕ್ಲಬ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಚಪ್ಪಾಳೆ ಬರಬೇಕು. ಈ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಜಾಗ ಬೇಕೇ ಬೇಕು. ಅದರಲ್ಲಿ ನಮ್ಮ ಸೈಂಟ್ ಇಗ್ನೇಷಿಯಸ್ ಹಾಸ್ಪಿಟಲ್ ಅವರು ಇಷ್ಟೊಂದು ಪ್ರೊವಿಷನ್ ಕೊಟ್ಟು 3-4 ದಿವಸ ನಮ್ಮನ್ನು ಇಲ್ಲಿ ಇಟ್ಕೊಂಡು ಅಡ್ಮಿಟ್ ಮಾಡಿ ಊಟ ತಿಂಡಿ ಕೊಡಿಸಿ, ಸೆಕ್ಯೂರಿಟಿಯಿಂದ ಹಿಡಿದು ಡಾಕ್ಟ್ರಿಂದ ಹಿಡಿದು ಸಿಸ್ಟರ್ವರೆಗೆ ಎಲ್ಲದನ್ನು ನಮ್ಮನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಇದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಇಲ್ಲ ಅಂದರೆ ಆಗೋದಿಲ್ಲ. ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ನಾವೆಲ್ಲೆಲ್ಲೋ ಹೋಗ್ತೀವಿ, ಹೌದಲ್ಲ? ನನ್ನ ತಂದೆಯವ್ರ ಟ್ರೀಟ್ಮೆಂಟಿಗೆ, ನಾನು ಕಣ್ಣು ಆಪರೇಷನ್ಗೆ ನಾನು ಎಲ್ಲೋ ಹೋಗಿ ಒದ್ದಾಡಿದೆ. ಅಂಥದ್ರಲ್ಲಿ ನೀವೆಲ್ಲ ಊರಲ್ಲೇ ಒಂದು ಟ್ರೀಟ್ಮೆಂಟ್ ತೊಗೊಂಡು ಅಂಥ ಒಂದು ಶ್ರೇಷ್ಠ ಡಾಕ್ಟರ್ ಉಡುಪಿಯಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, 4 ದಿವಸ ಇಟ್ಟಿದ್ದಾರೆ, ನರೇಂದ್ರ ಶೆಣೆ. ಅವರಿಗೆ ನಮ್ಮ ಪರವಾಗಿ, ನಮ್ಮ ರೋಟರಿ ಕ್ಲಬ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಡಿ ಹೆಬ್ಬಾರ್ ಸರ್, SNLA ಸರ್, DNX ಸರ್, ಹೆಬ್ಬಾರ್ ಸರ್, MNLA ಸರ್, ನಮ್ಮ ರೋಟರಿ ಪರವಾದವರು ನಿನ್ನೆ ಮೊನ್ನೆ ಬಂದಿದ್ದಾರೆ. 2 ದಿವಸ 3 ದಿವಸ ನಿಮ್ಮ ಜೊತೆಗಿದ್ದು ನಾನು ನೋಡಿದ್ದೆ. ಅವರಿಗೂ ಸಹ ನಿಮ್ಮ ಹಾಗೂ ಫಿಲಿಪಾ ಮೇಡಮ್, ನಮ್ಮ ಈ ಸೈಂಟ್ ಇಗ್ನೇಷಿಯಸ್ ಹಾಸ್ಪಿಟಲ್ ಅವರೇ ಕಾರಣ. ಅವರಿಗೂ ಸಹ ನಮ್ಮ ರೋಟರಿ ಕ್ಲಬ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಒಂದು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ, ಆಪರೇಷನ್ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ನಿಮ್ಮ ಜೊತೆಗೆ ಒಬ್ಬರು ಅಟೆಂಡರ್ ಬಂದಿದ್ದಾರೆ. ಮಗಳು, ಮಗನೋ, ಹೆಂಡತಿನೋ, ಅಣ್ಣನೋ, ತಮ್ಮನೋ ಯಾರಾದರೂ ಬಂದಿದ್ದಾರಲ್ವಾ? ಅವರು ಸಹ ನಿಮ್ಮ ಜೊತೆ 3-4 ದಿವಸ ಇದ್ದಾರೆ. ಅವರೆಲ್ಲ ಕೆಲಸ ಬಿಟ್ಕೊಂಡು ನಿಮ್ಮ ಆಪರೇಷನ್ ಜೊತೆಗೆ ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಸಿಸ್ಟರ್ಸ್, ಎಲ್ಲ ಡಾಕ್ಟರ್ಸ್ ಹಾಗೂ ಎಲ್ಲ ನಮ್ಮ ಸೈಂಟ್ ಇಗ್ನೇಷಿಯಸ್ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗದವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಊಟ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಂತಹ ಸತೀಶ್ ನಾಯ್ಕ್, ಸಂತೋಷ್ ನಾಯ್ಕ್ ನೋಡಿ, ಅವ್ರದ್ದು ಎಷ್ಟು ಎಲ್ಲ, ಅವರು ಎಷ್ಟು ನಿಮ್ಮ ಬಗ್ಗೆ ಕೇರ್ ತಗೊಂಡು ಒಂದು ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಮಾಡ್ಬೇಕಂತ ಅವ್ರ ಮನದಿಂದ ಬಂತಲ್ಲ, ಅದು ಗ್ರೇಟ್, ಹೌದಲ್ಲ? ಆದರೂ ಅವ್ರ ಮನಸ್ಸಿಂದ ಒಂದು ದಾನ ಮಾಡಿದ್ದಾರೆ ನಿಮ್ಗೆಲ್ಲರಿಗಾಗಿ, ನಿಮ್ಮೆಲ್ಲರ ಸಕ್ಸಸ್ಗಾಗಿ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. 1 ಸೆಕೆಂಡ್ ಸಾಕಂತೆ, ಒಬ್ಬರನ್ನ ಇಷ್ಟಪಡೋಕೆ 1 ಮಿನಿಟ್ ಬೇಕಂತೆ, ಒಬ್ಬರನ್ನ ಪ್ರೀತಿಸ್ಲಿಕ್ಕೆ 1 ಅವರ್ ಸಾಕಂತೆ. ಬಟ್ ಇಷ್ಟಪಡೋರನ್ನ ಮರೆಯೋಕೆ ಈ ಲೈಫ್ ಸಾಕಾಗದಂತೆ. ಹಾಗೆ ನಮ್ಮ ಇಷ್ಟಪಟ್ಟವರು, ನಮಗೆ ಸಹಕರಿಸಿದವರು ಇವತ್ತಿನ ಮದರ್ಸ್ ಡೇದಲ್ಲಿ ನಾನು ಇನ್ನೊಂದು ಕೇಳಬಯಸ್ತೇನೆ. ಮದರ್ಸ್ ಅಂದರೆ ನರ್ಸು ಆಗುತ್ತಾರೆ. ಆ ದೃಷ್ಟಿಯಲ್ಲಿ ನರ್ಸಿಗೆ ವಿಶೇಷ ಧನ್ಯವಾದಗಳನ್ನು ನಾವು ಒಮ್ಮೆ ಚಪ್ಪಾಳೆ ಮೂಲಕ ನೀಡಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಆ ದೃಷ್ಟಿಯಲ್ಲಿ ನಾನು ಆರಂಭದಲ್ಲಿ ಮದರ್ಸ್ ಡೇ ಬಗ್ಗೆ ಒಂದು ಮಾಹಿತಿ ನೀಡಿ ನನ್ನ ಕೆಲಸ ಆಯಿತು. ಕೂತ್ಕೊಳ್ಳಿ, ಎಲ್ಲ ಪೇಷಂಟ್ಸ್ ಕೂತ್ಕೊಳ್ಳಿ. ಅಲ್ಲ, ಹಿಂದೆ ಇದ್ರೆ ಕೇಳೋದಿಲ್ಲ. ಮುಖ್ಯವಾಗಿ ಈ ಡ್ರಾಪ್ಸನ್ನು ತಪ್ಪದೆ 2 ಗಂಟೆಗೊಮ್ಮೆ 2 ವಾರ ಹಾಕಬೇಕು. ಅಂದರೆ ಇವತ್ತು ಭಾನುವಾರದಿಂದ ಮುಂದಿನ ಭಾನುವಾರ, ಅದ್ರ ಮೇಲೆ ಭಾನುವಾರ ತನಕ ಈ ಡ್ರಾಪ್ಸನ್ನು 2 ಗಂಟೆಗೆ 1 ಹಾನಿ ಕಣ್ಣಿಗೆ. ಆಪರೇಷನ್ ಆದ ಕಣ್ಣಿಗೆ 2 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ, 10 ಗಂಟೆಗೆ, 12, 2, 4, 6, 8, ರಾತ್ರಿ 10 ಗಂಟೆವರೆಗೂ. ಬೆಳಿಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೂ 2 ಗಂಟೆಗೆ ಒಂದೊಂದನೇ ಹಾಕ್ತಾ ಇರಬೇಕು. ಖಾಲಿ ಆದರೆ ದಯವಿಟ್ಟು ಇದನ್ನು ತಗೊಳ್ಳಿ. ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ, ಜನೌಷಧಿ ಕೇಂದ್ರದಲ್ಲೂ ಸಿಗುತ್ತೆ. ಸೊ ಇದೇನು
ಮದ್ದು ಆಗಲಿಲ್ಲ ಅಂದಿದ್ರೆ, ಇದೇ ಕಂಪನಿದಾಗಲಿಲ್ಲ ಅಂದರೆ ಬೇರೆ ಕಂಪನಿ ಇದೇ ಮದ್ದು ಆಗುತ್ತೆ. 2 ವಾರದ ನಂತರ ದಿನಕ್ಕೆ 4 ಸಲ 1 ವಾರ, 3 ಸಲ 1 ವಾರ, 2 ಸಲ 1 ವಾರ, 1 ಸಲ 1 ವಾರ, ಹೀಗೆ ಕಡಿಮೆ ಮಾಡ್ತಾ ಬರಬೇಕು. ದಿನಕ್ಕೆ 2 ಗಂಟೆಗೊಮ್ಮೆ 2 ವಾರ ಹಾಕಿದ ಮೇಲೆ ದಿನಕ್ಕೆ 4 ಸಲ ಪ್ರಕಾರ 1 ವಾರ ಹಾಕಬೇಕು, 3 ಸಲ 1 ವಾರ ಹಾಕಬೇಕು, 2 ಸಲ 1 ವಾರ ಹಾಕಬೇಕು, 1 ಸಲ 1 ವಾರ. ಸೊ ಸಾಧಾರಣ 1.5 ತಿಂಗಳಷ್ಟು ಈ ಮದ್ದನ್ನು ಹಾಕಬೇಕು. 2 ವಾರದ ಕಾಲ ತಲೆ ಮೇಲೆ ನೀರು ಹಾಕ್ಕೊಂಡು ಸ್ನಾನ